ದೇಶದಲ್ಲಿ. ಯಾರ್ದೇನು ರಾಮ ಮಂದಿರ ಏನು BJP ಅವ್ರ ಸತ್ತು, ಕಾಂಗ್ರೆಸ್ ಅವ್ರ ಸತ್ತು, JDS ಅವ್ರ ಸತ್ತು, ಕಮ್ಯುನಿಸ್ಟ್ ಅವ್ರ ಸತ್ತಲ್ಲ. ಈ ದೇಶದ ಪ್ರಜೆಗಳ ಸತ್ತು ರಾಮ ಮಂದಿರ. ಈ ದೇಶದ ಪ್ರಜೆಗಳಿಗೋಸ್ಕರ ಇರುವಂಥದ್ದು ರಾಮ ಮಂದಿರ. ರಾಮ್ ಅವ್ರಿಗೆ ಇದು ಕೊಟ್ಟಿರುವಂಥ ವಾಲ್ಮೀಕಿನೇ ಇರೋದೇ ನಮ್ಮ ಜಿಲ್ಲೆನಲ್ಲಿ. ವಾಲ್ಮೀಕಿ ಇರೋದು ನಮ್ಮ ಜಿಲ್ಲೆನಲ್ಲಿ. ರಾಮರಿಗೆ ಎಲ್ಲ ಇದು ಕೊಟ್ಟಿರುವಂಥ ವಾಲ್ಮೀಕಿ ಇರೋದೇ ನಮ್ಮ ಜಿಲ್ಲೆನಲ್ಲಿ ಇರೋರು, ನಮ್ಮ ಆವಣಿನಲ್ಲಿರೋರು ವಾಲ್ಮೀಕಿ ಅವರು. ಅಂತ ಒಂದು ಹೆಡ್ ಕ್ವಾರ್ಟರ್ ತಾಲೂಕು, ಹೆಡ್ ಕ್ವಾರ್ಟರು ಕೋಲಾರ ಜಿಲ್ಲೆ. ಇದು ಗೋಲ್ಡ್ ಇರೋದಿಲ್ಲಿ, ಸಿಲ್ಕ್ ಇರೋದಿಲ್ಲಿ, ಮಿಲ್ಕ್ ಇರೋದಿಲ್ಲಿ, ವಾಲ್ಮೀಕಿ ಇರೋದು ಜಾಗ ಇದು, ಎಲ್ಲ ಇರುವಂಥ ಜಾಗ. ಈ ಜಾಗದಲ್ಲಿ ನಾವು ಹೇಳ್ತೀವಿ, ಹೌದು, ಈ ಭಾರತ ದೇಶದಲ್ಲಿ ಇರುವಂಥವ್ರು ಎಲ್ಲರೂ ರಾಮ ಭಕ್ತರೇ. ಆಹ್ವಾನ ಬಂದಿದ್ರೆ ನಾನು ಹೋಗ್ತಾ ಇದ್ದೆ, ಬಂದಿಲ್ಲ. ಇನ್ನೇನು ಹೇಳಿ. ಪದೇ ಪದೇ ಸಿದ್ದರಾಮಯ್ಯವರು ವಿಪಕ್ಷನವರು ಆರೋಪ ಮಾಡ್ತಾರೆ. ನೋಡಿ, ಈ BJP ಅವರಿಗೆ ವ್ಯಾಪಾರನೇ ಅವ್ರ ಮಾತು. BJP ಅವರಿಗೆ ಮಾತುಗಳೇ ಅವ್ರ ವ್ಯಾಪಾರ. ಅದಕ್ಕೆ ಅವ್ರ ಬಂಡವಾಳ ವ್ಯಾಪಾರ ಎಲ್ಲ ಅವ್ರ ಮಾತುಗಳೇ. ಅವ್ರು ಮಾತಾಡ್ಕೊಳ್ತಾರೆ, ಸುಮ್ಮನೆ ಏನು ಬೇಕೋ ಅದು ಮಾತಾಡ್ಕೊಳ್ತಾರೆ. ಮೊದಲಿನಿಂದ ತನಿಖಾ ಸಂಸ್ಥೆಗಳನ್ನು ಕಾಂಗ್ರೆಸ್ ನಾಯಕರು ಆ ಥರ ಏನೋ ನಮಗೇನಿಲ್ಲ. ಅವಾಗೇ ನಿಮ್ಮವ್ರು ಕೇಳಿದ್ರು, ನಂಜೇಗೌಡ ವಿಚಾರ ಕೇಳ್ಕೊಂಡು ನೋಡಿ, ಗೊತ್ತಿಲ್ಲದೇ ಇರೋ ವಿಚಾರನ ನಾವು ಹೇಳ್ಬಾರ್ದು, ಗೊತ್ತಿಲ್ಲದೇ ಇರೋ ವಿಚಾರನ ನಾವು ಮಾತಾಡಬಾರ್ದು. ಇದು ಏನಂದರೆ, ಇದು ಸಂಸ್ಥೆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥ ಒಂದು ಇದು ವಿಚಾರ. ನಮಗೇನು ಪೂರ್ಣವಾದಂಥ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ಇರೋದೇ ನಾವು ಮಾತಾಡೋದು ತಪ್ಪಾಗುತ್ತೆ, ಬೇಡ. ಕಾಂಗ್ರೆಸ್ ನಾಯಕರು ಮಾತ್ರ ಕಾಂಗ್ರೆಸ್ ನಾಯಕರು ಯಾರಾಗಿದ್ದಾರೆ ಟಾರ್ಗೆಟ್? ಇವಾಗ ನಮ್ಮ ಜಿಲ್ಲೆ ನಂಜೇಗೌಡರು ಒಬ್ಬರು, ಹೌದು, ಟಾರ್ಗೆಟ್ ಆಗಿದೆ. ಟಾರ್ಗೆಟ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನೋಡಿ, ಅದು ಮಾಹಿತಿ ಇಲ್ಲದೆ ಇರೋದ್ರೆ ನಾವು ಹೇಳ್ಬಾರ್ದು. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಇಲ್ಲ, ಉಪ್ಪು ತಿಂದವ್ರು ನೀರು ಕುಡಿಬೇಕು. ಉಪ್ಪು ತಿಂದಿರೋರು ಬಂದು ಉಪ್ಪು ತಿಂದಿರೋರು ಸಕ್ಕರೆ ತಿನ್ಬೋದು, ಇಲ್ಲಾಂದ್ರೆ ಕಬ್ಬು ತಿನ್ಕೊಂಡು ಅದು ಸರಿ ಹೋಗುತ್ತೆ. ಉಪ್ಪು ತಿಂದವ್ರು ನೀರು ಕುಡಿದೇಬೇಕು ಅಂತೇನೂ ಇಲ್ಲ. ಇನ್ನೂ ತುಂಬ ವಿಧವಾಗಲೇ ಇದೆ. ಗೊತ್ತಿಲ್ಲದವ್ರ ವಿಚಾರ ನಾವು ಮಾತಾಡೋದು ಬೇಡ. ಯಾವ ಎಲೆಕ್ಷನ್ದು? TAPSMS ಎಲೆಕ್ಷನ್ದು ಬಂದು ನಾವು 6 ಗೆದ್ದಿರೋದು. 6 ನಾವು ಗೆದ್ದಿದ್ದೀವಿ. ಮಿಕ್ಕಿದ ಆಪೋಸಿಷನ್ ಅವರು 2 ಪಾರ್ಟಿಯವರು ಸೇರಿ ಸ್ವಲ್ಪ ಜಾಸ್ತಿ ಗೆದ್ದಿದ್ದಾರೆ. 8 ಗೆದ್ದಿದ್ದಾರೆ. ಅವರು 8 ಗೆದ್ದಿದ್ದಾರೆ. 42 ವರ್ಷಗಳಿಂದ ಈ ಒಂದು TAPSMS ಕೋಲಾರ ಎಲೆಕ್ಷನ್ನೇ ನಡೆದಿಲ್ಲ. ಇದೇನೆಂದರೆ, ಕಾಂಗ್ರೆಸ್ ಅವರು ಯಾವತ್ತು ಎಲೆಕ್ಷನ್ನೇ ಮಾಡಿಲ್ಲ. ಯಾವತ್ತು ಈ ಜನತಾದಳ ಪಕ್ಷದವರು ಅವ್ರ ಸ್ವಂತ ಆಸ್ತಿ ಅಂತ ಅನ್ಕೊಂಡ್ಬಿಟ್ಟು ಅದನ್ನು ಇಟ್ಕೊಂಡ್ಬಿಟ್ಟಿದ್ರು. ಈ ಸಲ ನಾವು ಬಂದ ಮೇಲೆ ಎಲೆಕ್ಷನ್ ಮಾಡಿದ್ದೀವಿ, 6 ಗೆದ್ದಿದ್ದೀವಿ. ಅವ್ರು 2 ಎಕ್ಸ್ಟ್ರಾ ಗೆದ್ದವ್ರೆ. 2 ಎಕ್ಸ್ಟ್ರಾ ಗೆದ್ದು, ಇಬ್ಬರು ಸೇರಿ, ಒಬ್ಬರಲ್ಲ, ಇಬ್ಬರು ಸೇರಿ 2 ಎಕ್ಸ್ಟ್ರಾ ಗೆದ್ದವ್ರೆ. ಆದರೂ ಇಲ್ಲಿ ಈ ಸಲ ಎಲೆಕ್ಷನ್ ಮಾಡಿದ್ದೀವಿ, ಸಂತೋಷ. ಇವಾಗ ಈ 40 ವರ್ಷಗಳಿಂದ ಎಲೆಕ್ಷನ್ ಮಾಡದೇ ಇರುವಂಥದ್ದನ್ನು ಇವಾಗ ಎಲೆಕ್ಷನ್ ಮಾಡಿದ್ದೀವಲ್ಲ. ಅವ್ರದ್ದೇ ಅಂದ್ಕೊಂಡಿದ್ರಲ್ಲ, ಶೇರ್ಗಳು ಕೊಡಲ್ಲ. ಅದು ಯಾರಿಗೂ? ನಾನು ಒಂದು TAPSMS ಅಧ್ಯಕ್ಷ ಮುಳ್ಬಾಗ್ಲು, ಶೇರ್ಗಳು ಕೊಡಲ್ಲ ಇಲ್ಲಿ. ಯಾಕೆ ಕೊಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಯಾರೇ ಅಪ್ಲೈ ಮಾಡಿದ್ರು ಶೇರ್ಸ್ ಕೊಡಬೇಕು. ನಾನು ಒಂದು TAPSMS ಅಧ್ಯಕ್ಷನಾಗಿ ಹೇಳ್ತೀನಿ, ಇನ್ಮೇಲೆ ನಮ್ಮವ್ರನ್ನೂ ಶೇರ್ಸ್ ಮಾಡ್ತೀವಿ. ಎಷ್ಟು ಬೇಕೋ ಅಷ್ಟು ಶೇರ್ಸ್ ನಾವು ಕಟ್ತೀವಿ, ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಈಗ 7 ಸ್ಥಾನಕ್ಕೆ ಎಲೆಕ್ಷನ್ ನಡೀತು. 7 ಸ್ಥಾನದಲ್ಲಿ 7 ನಡೆದಿದ್ದು ಅಲ್ಲಲ್ಲ 11